ರಾಜ್ಯ ರಾಜಕೀಯದಲ್ಲಿ ಕುರ್ಚಿ ಕದನ ಒಂದ್ ಕಡೆ ಆದ್ರೆ ಈಗ ಇದೇ ರಾಜ್ಯ ರಾಜಕೀಯದಲ್ಲಿ ಸದ್ದು ಮಾಡ್ತಾ ಇದೆ ನಾಯಿ ಬಾಲ ಅಂತ ಕೊಟ್ಟಿರುವಂತಹ ಹೇಳಿಕೆ. ಇದೇ ಹೇಳಿಕೆ ವಿಚಾರವಾಗಿ ಇದೀಗ ಸಚಿವ ಮಹದೇವಪ್ಪ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಸದ್ದು ಮಾಡ್ತಾ ಇದೆ ನಾಯಿ ಬಾಲ ಅಂತ ಹೇಳಿಕೆ ಕೊಟ್ಟಿರೋದು ಸಚಿವ ಮಹದೇವಪ್ಪ ಹೇಳಿಕೆಗೆ ಈಗ ಡಿಸಿಎಂ ಡಿಕೆಶಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ಎಲ್ಲರಿಗೂ ಎಲ್ಲದಕ್ಕೂ ಉತ್ತರವನ್ನ ಕೊಡಲು ಆಗೋದಿಲ್ಲ, ಕೊಡೋಕ್ಕಾಗೋದು ಇಲ್ಲ, ಹೋಗೋದು ಇಲ್ಲ. ನಾನು ಸಿಎಂ ಮಲ್ಲಿಕಾರ್ಜುನ ಖರ್ಗೆ, ಹಾಗೆ ಅವರು ಏನ್ ಮಾತನಾಡಿದೀವಿ ಅದೆಲ್ಲ ಕೂಡ ನಮಗೆ ಗೊತ್ತದೆ. ನಾನು ಸಿಎಂ ಜೊತೆ ಏನ್ ಮಾತನಾಡಿದ್ದೀನಿ, ಮಲ್ಲಿಕಾರ್ಜುನ ಖರ್ಗೆ ಜೊತೆ ಏನ್ ಮಾತನಾಡಿದ್ದೀನಿ ಅದೆಲ್ಲ ನನಗೆ ಗೊತ್ತಿದೆ. ಕದ್ದು ಮುಚ್ಚಿ ಸಿದ್ದರಾಮಯ್ಯ ಅವರೇ ಸೂಕ್ತ ಸಮಯದಲ್ಲಿ ಹೇಳ್ತಾರೆ ಅಂತ ಡಿಕೆಶಿ ಅವರು ಹೇಳ್ತಾ ಇದ್ದಾರೆ. ಇನ್ನ ನಾನ್ ಮಾಡಿಲ್ಲ, ಸೂಕ್ತ ಸಮಯದಲ್ಲಿ ಗೊತ್ತಾಗುತ್ತೆ ಅನ್ನೋದನ್ನ ಡಿಕೆಶಿ ಹೇಳಿಕೆ ಕೊಡ್ತಾ ಇರೋದು. ಬೆಂಗಳೂರಿನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ಮಹದೇವಪ್ಪನಿಗೆ ಉತ್ತರ ಕೊಡಕ್ಕೆ ನಾನು ತಯಾರಿಲ್ಲ, ಯಾರಿಗೂ ಉತ್ತರ ಕೊಡಕ್ಕೆ ನಾನು ತಯಾರಿಲ್ಲ. ನಾನು ಹಿಂದೆ ಹೇಳಿದ್ದೀನಿ, ಇದು ನಮ್ಮ ನಾಯಕತ್ವದ ವಿಚಾರ. ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಖರ್ಗೆ ಸಾಹೇಬರು ಹೇಳಿದ್ದಾರೆ. ಇದು ನಾನು, ಸಿದ್ದರಾಮಯ್ಯನವರು ಮತ್ತು ಹೈಕಮಾಂಡ್ ನಾವೆಲ್ಲ ಸೇರಿ ತೆಗೆದುಕೊಂಡಿರುವಂತ ಒಂದು ತೀರ್ಮಾನ. ಆ ತೀರ್ಮಾನ ಏನಿದೆ ಅನ್ನೋದು ಟೈಮ್ ಬಂದಾಗ ಉತ್ತರ ಸಿಗ್ತದೆ. ಇದೇನು ಕದ್ದು ಮುಚ್ಕೊಂಡು ಇಬ್ರು ಹುಟ್ಟು ವ್ಯವಹಾರ ಏನಿಲ್ಲ. ಇದು ಸಿದ್ದರಾಮಯ್ಯನವರೇ ಟೈಮ್ ಅಲ್ಲಿ ಏನ್ ಅದಕ್ಕೆ ಉತ್ತರ ಹೇಳಬೇಕು ಅದನ್ನ ಜನಕ್ಕೆ, ರಾಜ್ಯದ ಜನಕ್ಕೆ ಸಂದೇಶ. ನಾನು ಮಹದೇವಪ್ಪನಿಗೆ ಉತ್ತರ ಕೊಡಕ್ಕೆ ನಾನು ತಯಾರಿಲ್ಲ, ಯಾರಿಗೂ ಉತ್ತರ ಕೊಡಕ್ಕೆ ನಾನು ತಯಾರಿಲ್ಲ. ನಾನು ಹಿಂದೆ ಹೇಳಿದ್ದೀನಿ, ಇದು ನಮ್ಮ ನಾಯಕತ್ವದ ವಿಚಾರ. ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಖರ್ಗೆ ಸಾಹೇಬರು ಹೇಳಿದ್ದಾರೆ. ಇದು ನಾನು, ಸಿದ್ದರಾಮಯ್ಯನವರು ಮತ್ತು ಹೈಕಮಾಂಡ್ ನಾವೆಲ್ಲ ಸೇರಿ ತೆಗೆದುಕೊಂಡಿರುವಂತ ಒಂದು ತೀರ್ಮಾನ. ಆ ತೀರ್ಮಾನ ಏನಿದೆ ಅನ್ನೋದು ಟೈಮ್ ಬಂದಾಗ ಉತ್ತರ ಸಿಗ್ತದೆ. ಇದೇನು ಕದ್ದು ಮುಚ್ಕೊಂಡು ಇಬ್ರು ಹುಟ್ಟು ವ್ಯವಹಾರ ಏನಿಲ್ಲ. ಇದು ಸಿದ್ದರಾಮಯ್ಯನವರೇ ಟೈಮ್ ಅಲ್ಲಿ ಏನ್ ಅದಕ್ಕೆ ಉತ್ತರ ಹೇಳಬೇಕು ಅದನ್ನ ಜನಕ್ಕೆ, ರಾಜ್ಯದ ಜನಕ್ಕೆ ಸಂದೇಶ. ನಾನು ಮಹದೇವಪ್ಪ ಈಗ ರಾಜ್ಯ ರಾಜಕೀಯದಲ್ಲಿ ಸದ್ದು ಮಾಡ್ತಿರುವಂತಹ ಈ ನಾಯಿ ಬಲ ಹೇಳಿಕೆ ಕುರಿತು ಒಂದಷ್ಟು ವಿಚಾರವನ್ನ ಮಾತನಾಡೋದಕ್ಕೆ ನಮ್ಮ ಪ್ರತಿನಿಧಿ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಬಸವರಾಜು. ಬಸವರಾಜು, ಈಗ HC ಮಹದೇವಪ್ಪ ಕೊಟ್ಟಿರುವಂತಹ ಈ ಹೇಳಿಕೆ ಈಗ ಡಿಸಿಎಂ ರಿಯಾಕ್ಷನ್ ಕೊಡ್ತಾ ಇರೋದು, ಏನಿದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡಿ. ವಿಚಾರ ನಾಯಕತ್ವ ಗೊಂದಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ನಾಯಕರು ಈ ಹೇಳಿಕೆ ಕೊಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ SC ಮಹದೇವಪ್ಪರು ಕೂಡ ಹೇಳಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಒಂದ್ ಕಡೆ ಎಲ್ಲೋ ಒಂದ್ ಕಡೆ ವ್ಯಂಗ್ಯದ ರೀತಿಯಲ್ಲಿ ನಾಯಿಗಳಿಗೆ ಹೋಲಿಸಿದಂತೆಯೂ ಕೂಡ ಅವರ ಹೇಳಿಕೆ ಕೂಡ ಇತ್ತು. ಹಾಗಾಗಿ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು DCM ಡಿಕೆ ಶಿವಕುಮಾರ್ ಅವರು ಕೂಡ ಮಾತನಾಡಿರ್ತಕ್ಕಂಥದ್ದು. ಎಲ್ಲರಿಗೂ ಎಲ್ಲದಕ್ಕೂ ಕೂಡ ಉತ್ತರ ಕೊಡೋಕೆ ಆಗೋದಿಲ್ಲ. ಹಾಗಾಗಿ ನಾವು ನಮ್ಮ ಒಂದು ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ನಾನು, ಸಿದ್ದರಾಮಯ್ಯನವರು ಮತ್ತೆ ಖರ್ಗೆ ಅವರು ಕೂಡ ಮಾತನಾಡಿರ್ತಕ್ಕಂಥದ್ದು ನಮಗ್ ಮಾತ್ರ ಗೊತ್ತಿದೆ. ನಾವೇನು ಯಾವುದೇ ರೀತಿ ಕದ್ದು ಮುಚ್ಚಿ ಮಾತನಾಡಿಲ್ಲ. ಸೂಕ್ತ ಸಮಯದಲ್ಲಿ ಗೊತ್ತಾಗುತ್ತೆ, ಅದರಲ್ಲೂ ಸಿದ್ದರಾಮಯ್ಯ ಅವರೇ ಸೂಕ್ತ ಸಮಯದಲ್ಲಿ ಹೇಳ್ತಾರೆ ಅನ್ನುವಂಥದ್ದನ್ನು ಕೂಡ ಪ್ರಮುಖವಾಗಿ ಇವತ್ತು DCM ಡಿಕೆ ಶಿವಕುಮಾರ್ ಅವರು SC ಮಹದೇವಪ್ಪರ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ಅಂದ್ರೆ ಮಾರ್ಮಿಕವಾಗಿ ಕೂಡ ಅವರಿಗೆ ತಿರುಗೇಟು ಕೊಡುವಂತಹ ಪ್ರಯತ್ನವನ್ನು ಕೂಡ ಇವತ್ತು ಡಿಕೆ ಶಿವಕುಮಾರ್ ಅವರು ಮಾಡಿರ್ತಕ್ಕಂಥದ್ದು. ಕಿಂಚರ ಬಸವರಾಜು, ಇನ್ನ ಬಹುಮುಖ್ಯವಾಗಿ ಮಹದೇವಪ್ಪ ಅವ್ರು ಯಾಕೆ ನಾಯಿ ಬಾಲ ಅಂತಾನೆ ಹೇಳಿಕೆ ಕೊಟ್ರು ಅಂತ ಇಂಚರ ಒಂದ್ ಕಡೆ ಈ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಯಾಕಂದ್ರೆ ಕೆಲವೊಂದಿಷ್ಟು ಡಿಕೆ ಶಿವಕುಮಾರ್ ಅವರು CM ಆಗ್ತಾರೆ ಅನ್ನುವಂತಹ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶುಭಗಳಿಗೆ ಬರುತ್ತೆ ಅನ್ನುವಂಥದ್ದಾಗಿರ್ಬೋದು, ಅಥವಾ ಯತೀಂದ್ರ ಸಿದ್ದರಾಮಯ್ಯವ್ರ ವಿರುದ್ಧವಾಗಿ ಮಾತನಾಡಿರ್ತಕ್ಕಂಥದ್ದಾಗಿರ್ಬೋದು, ಹಲವು ರೀತಿಯ ಶಾಸಕರ ರವಿ ಗಣಿಗ ಆಗಿರ್ಬೋದು, ಇಕ್ಬಾಲ್ ಹುಸೇನ್ ಆಗಿರ್ಬೋದು, ಶಿವಗಂಗಾ ಆಗಿರ್ಬೋದು, ಹಲವು ಶಾಸಕರು ಏನು
ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಏನ್ ಮಾತನಾಡಿರ್ತಿದ್ದು, ಒಂದ್ ನಾಯಕ ಇಲ್ಲ ಸಿಎಂ ಬದಲಾವಣೆ ಆಗ್ಬೇಕು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಮಾತನಾಡ್ತಾ ಇದ್ರು, ಆ ಒಂದು ವಿಚಾರ ಪ್ರಶ್ನೆವನ್ನ ಕೇಳಿದಂತ ಈ ನಾಯಕತ್ವ ಗೊಂದಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯ ಚರ್ಚೆ ಆಗ್ತಾ ಇದೆ ಸರ್ ಅಂತ ಕೇಳಿದಂತ ಸಂದರ್ಭದಲ್ಲಿ ಅದಕ್ಕೆ ಅವರು ಒಂದ್ ಕಡೆ ಈ ನಾಯಿಗಳನ್ನ ಉಲ್ಲೇಖ ಮಾಡಿ ಅವ್ರನ್ನ ಕೋರ್ಟ್ ಈಗಾಗಲೇ ನ್ಯಾಯಾಲಯ ಹೇಳಿದೆ, ಆ ನಾಯಿಗಳನ್ನ ಹೆಚ್ಚು ಕಿರುಕುಳ ಕೊಡ್ತಾ ಇದೆ, ಹಾಗಾಗಿ ಅವ್ರನ್ನ ನಿಯಂತ್ರಣ ಮಾಡ್ಬೇಕು ಅನ್ನುವಂಥದ್ದು ಈಗಾಗಲೇ ಬಿಬಿಎಂಪಿಗೆ ನ್ಯಾಯಾಲಯ ಆದೇಶ ಮಾಡಿದೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಅದನ್ನ ಉಲ್ಲೇಖ ಮಾಡುವಂತಹ ರೀತಿಯಲ್ಲಿ ವ್ಯಂಗ್ಯದ ರೂಪದಲ್ಲೇ ಕೂಡ ಅವರು ಮಹದೇವಪ್ಪನವರು ಹೇಳಿದಂತೆ ಕಾಣ್ತಾ ಇತ್ತು. ಹಾಗಾಗಿ ಆ ಒಂದು ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ದೊಡ್ಡ ಮಟ್ಟದಲ್ಲಿ ಎಲ್ಲೋ ಒಂದ್ ಕಡೆ ಎಸ್ ಸಿ ಮಹದೇವಪ್ಪನವರು ಈ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ದಾರೆ, ಅವರಿಗೆ ನಾಯಕ ಹೋಲಿಸಿದ್ರಾ ಅನ್ನುವಂತಹ ರೀತಿಯಲ್ಲಿ ಕೂಡ ಈಗ ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಚರ್ಚೆ ಆಗ್ತಾ ಇತ್ತು. ಅದಕ್ಕೆ ವಿರೋಧ ಪಕ್ಷಗಳು ಕೂಡ ನಾಯಿ ಯಾರು ಬಾಲ ಯಾರು ಅನ್ನುವಂಥದ್ದು ಮಹದೇವಪ್ಪನವರು ತಿಳಿಸ್ಬೇಕು ಅನ್ನುವಂಥದ್ದು ಆರ್ ಅಶೋಕ್ ಅವರು ಕೂಡ ಟ್ವೀಟ್ ಮಾಡಿ ಕೂಡ ಅವರು ಕೂಡ ಪ್ರಶ್ನೆಯನ್ನ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಒಂದಿಷ್ಟು ಗರಂ ಆಗಿ ಉತ್ತರ ಕೊಟ್ಟಂತೆ ಕಾಣ್ತಾ ಇತ್ತು. ಇಂಚರ ಎಸ್ ಬಸವರಾಜು, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.